ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಎಲ್ಟಿಯ ಶ್ರೀ ಜಗದಾಂಬ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕ ನಾಗೇಶ್ ಪಿ ಕೋಟೆ ಗುರುಗಳಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಪ್ರದಾನ ಮಾಡಲಾಯಿತು. ಈ ಸಂಶೋಧನೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಕೆಎಲ್ಎನ್ ಮೂರ್ತಿಯವರ ಮಾರ್ಗದರ್ಶನದಲ್ಲಿ ವಿಜಯಪುರ ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣಗಳ ಕುರಿತು ಸಾಂಸ್ಕೃತಿಕ ಅಧ್ಯಯನದ ವಿಷಯವಾಗಿ ಮಂಡಿಸಲಾಯಿತು. ಈ ಸಾಧನೆಯನ್ನ ಗೌರವಿಸುವ ಉದ್ದೇಶದಿಂದ ವಿಜಯಪುರ ನ್ಯಾಯವಾದಿಗಳ ಸಂಘದ ಜಂಟಿ ಕಾರ್ಯದರ್ಶಿಗಳು ಉಸ್ಮಾನ್ ಬಾಷಾ ಅಲಗೂರು ಮತ್ತು ಖ್ಯಾತ ಉದ್ಯಮಿಗಳಾದ ಮಂಜುನಾಥ್ ಮಡಿವಾಳ ಅವರ ಜೊತೆ ವಕೀಲರಾದ ಪ್ರಶಾಂತ್ ತೇನಿಹಳ್ಳಿ ಮತ್ತು ಕಾಳೆ ಶಶಿಕುಮಾರ್ ಹೊಣಮೋರೆ ಮತ್ತಿತರರು ನಾಗೇಶ್ ಪಿ ಕೋಟಿಯವರನ್ನ ಸನ್ಮಾನಿಸಿದರು. ಯಾಕಂದ್ರೆ ವಿಶ್ವವಿದ್ಯಾಲಯ ಆಗಲಿ ಮತ್ತು ಪ್ರಥಮ ದರ್ಜೆ ಕಾಲೇಜಲ್ಲಿ ಆಗಲಿ ಅಲ್ಲಿ ಟೀಚ್ ಮಾಡುವಂಥ ಸುಮ್ಮನೆ ಸವಾಲ್ರಿ ಅಲ್ಲೇನ್ರಿ ನೆಟ್ ಸೆಟ್ ಮತ್ತು ಎನ್ಸಿಲ್ ಮತ್ತು PhD ಅಂತ ಏನ್ರಿ ಪ್ರಬಂಧ ಅರ್ಹತಾ ಪರಿಗಣಿಸ್ತಾರೆ. ನೆಟ್ ಅಂದ್ರಪ್ಪ ಏನಂದ್ರೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ, ನ್ಯಾಷನಲ್ ಎಲಿಜಿಬಿಲಿಟಿ ಅಂತ ಕರಿತಾರೆ. ಸೆಟ್ ಅಂದ್ರೆ KSET ಅಂದ್ರೆ ಕರ್ನಾಟಕ ಸ್ಟೇಟ್ ಲೆವೆಲ್ ಎಲಿಜಿಬಿಲಿಟಿ ಅಂತ ಕರಿತಾರೆ, ಕರ್ನಾಟಕ ಅರ್ಹತಾ ಪರೀಕ್ಷೆ ಅಂತ ಕರಿತಾರೆ. ಈ ಎರಡು ಏನ್ರಿ ಅಬ್ಜೆಕ್ಟಿವ್ ಮಾಡೋದ್ರೆ ಪಾಸ್ ಆಗುತ್ತೆ. ಎನ್ಸಿಲ್ ಅಂದ್ರೆ ಮಂಡನೆ, ಪ್ರಬಂಧ ಮಂಡನೆ ಅಂದ್ರೆ ಎನ್ಸಿಲ್ ಅಂತಾರೆ. ಪ್ರಬಂಧ ಮಂಡನೆ ಅಂತ 80 ಪೇಜ್ ಬರ್ತಾರೆ, ಎನ್ಸಿಲ್ ಅಂತ ಕರಿತಾರೆ. ಆದರೆ ಸಂಶೋಧನೆ PhD ಅಂದ್ರೆ ಅತ್ಯಂತ ಸರ್ವಶ್ರೇಷ್ಠ ಡಿಗ್ರಿ ಅಂದ್ರೆ PhD. ಅದೇನ್ರಿ ನಮ್ಮ ಕೋಟೆ ಸರ್ ಮಾಡ್ಯಾರ್ರಿ, ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾರೆ. ಅಲ್ಲದು ಏನಪ್ಪ ಅಂದ್ರೆ ಸ್ವಗ್ರಹ ಪೂಜ್ಯತೆ ಮೂರ್ಖ, ಸ್ವಗ್ರಹ ಪೂಜ್ಯತೆ ಪ್ರಭು, ಸ್ವರಾಜ್ಯ ಪೂಜ್ಯತೆ ರಾಜನ್, ಸರ್ವತ್ರ ಪೂಜ್ಯತೆ ವಿದ್ವಾನ. ಸ್ವಗ್ರಹ ಪೂಜ್ಯತೆ ಮೂರ್ಖ ಅಂದ್ರೆ ಮನೆಯಲ್ಲಿ ಏನ್ರಿ ಹೆಂಡತಿ ಮಕ್ಕಳು ತನ್ನ ಗಂಡಗೆ ಮರ್ಯಾದೆ ಕೊಡಬೇಕು ಮತ್ತು ಪೂಜೆ ಮಾಡೋಕೆ. ಸ್ವಗ್ರಾಮ ಪೂಜ್ಯತೆ ಪ್ರಭು ಅಂದ್ರೆ ಊರಲ್ಲಿ ಏನು ಮಾಡ್ತಾರೆ, ಗೌಡಗ ಅಂಜಿ ಎಲ್ಲ ಜನರು ಪೂಜೆ ಮಾಡ್ತಾರೆ. ಅದೇ ಥರ ಏನ್ರಿ ಸ್ವರಾಜ್ಯ ಪೂಜಿತ ರಾಜನ್ ಅಂದ್ರೆ ಲೋಕಲ್ ಏರಿಯಾದಲ್ಲಿ ಏನ್ರಿ ರಾಜನ ಪೂಜೆ ಮಾಡ್ತಾರೆ. ಆದರೆ ಎಲ್ಲ ಕಾಲದಲ್ಲಿ ಏನ್ರಿ ವಿದ್ವಾನರು ಪೂಜೆ ಮಾಡ್ತಾರೆ. ಅದೇ ಥರ ಏನ್ರಿ NP ಕೋಟೇಶ್ ಅಂತ ನನಗೆ ಆತ್ಮೀಯರವ್ರು. ನಾವು ಅವ್ರೇನ್ರಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಾಗ ವ್ಯಾಲ್ಯೂಸ್ ಹೋಗ್ತಾ ಇದ್ದೀವಿ. ನಾನು ಗೆಸ್ಟ್ ಲೆಕ್ಚರ್ ಆಗಿದ್ದೆ. ಭಾಳ ಸರ್ ಬೈ ಮತ್ತು ಭಾಳ ಒಳ್ಳೆಯವ್ರು, ಭಾಳ ನಮಗೆ ಖುಷಿ ಅನ್ನಿಸ್ತವ್ರಿ. ಅವ್ರು PhD ಮಾಡ್ರಂದ್ರೆ ನಮ್ಗೆ ಭಾಳ ಖುಷಿ ಇದೆ. ಮತ್ತು ಬಿಜಾಪುರ ಪ್ರತಿಭೆರವ್ರು, ಬಿಜಾಪುರ ಜಿಲ್ಲೆಯಿಂದ PhD ಮಾಡ್ರಂದ್ರೆ ಇದಕ್ಕೆ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ. ಪಂಪ ಒಂದು ಕಡೆ ಹೇಳ್ತಾನೆ ರೀ, ಛಲಂ ಕುಲಂ ಬಲಂ ಕುಲಂ ಅಭಿಮಾನಂ ಕುಲ. ಛಲ ಒಂದು ಜಾತಿ ಇದೆ ರೀ, ಬಲ ಒಂದು ಜಾತಿ ಇದೆ, ಅಭಿಮಾನ ಒಂದು ಜಾತಿ ಇದೆ. NP ಕೋಟೇಶ್ ಅಂದ್ರೆ ನಮ್ಮ ಸ್ನೇಹಿತರು, ಅದಕ್ಕಿಂತ ಅವರ ಫ್ರೆಂಡ್ಶಿಪ್ಪೇ ನಮಗೆ ಅಭಿಮಾನ ರೀ. ಇದು ಸೈಡ್ ಅಂದ್ರೆ ಎರಡು ಮಾತು ಮುಗಿಸ್ಕೊಂಡ್ರೆ ಜೈ ಹಿಂದ್ ಜೈ ಕರ್ನಾಟಕ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.